Hi everyone, welcome to my channel. With the average problem discuss ಮಾಡೋಣ. The average of 60 observation was calculated as 30. ಅಂದರೆ total 60 observation 30. Total value ಬಂದು 60 into 30 ಅಂದಾಗ 1800 ಬರುತ್ತೆ. 1800. It was later found that 45 and 46 observation were misread as 54 and 64 respectively. ಅಂದರೆ 45 46 ಬದಲಿಗೆ 54 plus 64 ಕ್ಯಾಲ್ಕುಲೇಷನ್ ತೊಗೊಂಡಿದ್ದಾರೆ ಬಟ್ ರಾಂಗು. ವಾಟ್ ಈಸ್ ದ ಕರೆಕ್ಟ್ ಅವರೇಜ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಟೋಟಲ್ ನೋಡಿ 45 ಪ್ಲಸ್ 46 ಟೋಟಲ್ ಆ್ಯಡ್ ಮಾಡಿದಾಗ 91 ಬರುತ್ತೆ. 91 ದೆನ್ 54 ಆ್ಯಂಡ್ 64 ಆ್ಯಡ್ ಮಾಡಿದ್ರೆ ನಮಗೆ 118 ಬರುತ್ತೆ. ಡಿಫ್ರೆನ್ಸು 27 ಬರುತ್ತೆ ನಮಗೆ. ಡಿಫ್ರೆನ್ಸ್ ಎಷ್ಟು? 27. ಡಿಫ್ರೆನ್ಸ್ 27 ಅಂದರೆ 27 ಕ್ಯಾಲ್ಕುಲೇಷನ್ನು ಜಾಸ್ತಿ ತೊಗೊಂಡಿದ್ರೆ ನಮ್ಮ ಇಲ್ಲಿ 1800 27 ಲೆಸ್ ಮಾಡಿದ್ರೆ ನಮಗೆ 1773 ಬರುತ್ತೆ. ಸೊ 1773 ಟೋಟಲ್ ಎಷ್ಟು ಅಬ್ಸರ್ವೇಷನ್ನು ಡಿವೈಡ್ ಬೈ 60 ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಾವು ಟೋಟಲ್ ಕರೆಕ್ಟ್ ಆವ್ರೇಜ್ ಬರುತ್ತೆ. ಬಟ್ ನಮ್ಗೆ ಇದು ಬೇಕಾಗಿಲ್ಲಿದ್ರೆ ಹಂಗು ಡೈರೆಕ್ಟಾಗಿ ನೋಡಿ ಯಾವ ಥರ ಮಾಡೋದು ನೋಡೋಣ. ಇದೆಲ್ಲ ಟೈಮ್ ಟೇಕಿಂಗ್ ತೊಗೊಳುತ್ತೆ. ಇಲ್ಲಿ 60 into 80 1800 ಬಂತು. ಓಕೆ, ಹಂಗೆ ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬಂದರೆ 27. ಈ 27ಗೆ ಆವ್ರೇಜ್ ತೊಗೊಳ್ಳಿ. 27ಗೆ ಆವ್ರೇಜ್ ಎಷ್ಟು? 27 ಡಿವೈಡ್ ಬೈ 60. 27 ಡಿವೈಡ್ ಬೈ 60 ಅಂದಾಗ ಆವ್ರೇಜ್ ಅಂದಾಗ 3 9 ಟೈಮ್ಸು 3 2 ಟೈಮ್ಸ್ ಹೋಗುತ್ತೆ. 3 2 ಟೈಮ್ಸು 9 ಡಿವೈಡ್ ಬೈ 20. 9 ಡಿವೈಡ್ ಬೈ 20 ಅಂದಾಗ ಇದಕ್ಕೆ ನೋಡಿಲಿ 9 ಡಿವೈಡ್ ಬೈ 20. ಸಾರಿ 20 ಎಷ್ಟು 9.4 ಟೈಮ್ಸ್ 80 5 ಟೈಮ್ಸು 0.55 ಬಂತು. 0.55 ಆವ್ರೇಜ್ 27ಗೆ 60ಇಂದ ಆವ್ರೇಜ್ ಮಾಡಿದಾಗ ನಮಗೆ ಎಷ್ಟು 0.45 ಬಂತು. 0.45 ಇಲ್ಲಿ ನಮ್ಗೆ ಟೋಟಲ್ ಎಷ್ಟು 30 ಆವ್ರೇಜ್ ಇಲ್ಲ. 30 ಲೆಸ್ ಮಾಡಿದ್ರೆ ಇಲ್ಲಿ 0.45 ಲೆಸ್ ಮಾಡಿದ್ರೆ ನಮ್ಮ 30ಯಲ್ಲಿ 5 29.92 29.55 ಬಂತು. ಈ 29.55 ನಮ್ಗೆ ಕರೆಕ್ಟ್ ಆವ್ರೇಜ್ ಎಷ್ಟು ಬಂದು 29.5. ಟೋಟಲ್ ಆಪ್ಷನ್ ಡಿ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ. ಫಸ್ಟ್ ನಾವು ಟೋಟಲ್ 45 ಪ್ಲಸ್ 46 ಆ್ಯಡ್ ಮಾಡ್ಕೊಂಡು 95 ಬಂತು. ದೇನ್ ಮಿಸ್ರೀಡ್ ವ್ಯಾಲ್ಯೂ ಎಷ್ಟು? 54 and 64 ಮಿಸ್ರೀಡ್ ವ್ಯಾಲ್ಯೂ ಅದನ್ನು ಆ್ಯಡ್ ಮಾಡಿದ್ರೆ 108 ಬಂತು. ಈ ಡಿಫ್ರೆನ್ಸ್ 27ಗೆ ಟೋಟಲ್ 60 ಅಬ್ಸರ್ವೇಷನ್ ಆವರೇಜ್ಗೆ 0.45 ಬಂತು. 0.45 ನಾವು 30 ಲೆಸ್ ಮಾಡಿದ್ರೆ ನಮ್ಗೆ 29.55 ಬಂತು. ಇದು ಕರೆಕ್ಟ್ ಅವರೇಜ್.